ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ವೆಲ್ಕಮ್ ಟು KSU ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ KSUನ ಯಾವುದೇ ಒಂದು ಸುತ್ತೋಲೆ ಆಗಿರ್ಬೋದು, ಏನೇ ಒಂದು ನೋಟಿಫಿಕೇಷನ್ ಆಗಿರ್ಬೋದು, ನಿಮಗೆ ಡೈರೆಕ್ಟಾಗಿ ನೋಟಿಫೈ ಆಗುತ್ತೆ. ಮತ್ತು ಇವತ್ತು ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂದರೆ, ನಿಮಗೆಲ್ಲ ಎಕ್ಸಾಮ್ ಫೀಸಸ್ ಅನೌನ್ಸ್ ಆಗಿತ್ತು. ಸೊ ಟೈಮ್ ಟೇಬಲ್ ಬೇಕಾಗಿತ್ತು ಈಗ. ಸೊ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಸೊ ಅದು ಯಾವ ಒಂದು ವಿದ್ಯಾರ್ಥಿಗಳಿಗೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ, ಯಾಕಂದರೆ ಡಿವೈಡ್ ಮಾಡಿದ್ದಾರೆ ಅದರಲ್ಲಿ. ಸೊ ಇಲ್ಲಿ ಬಂದು ನಿಮಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ, ವಿಜ್ಞಾನ ವಿದ್ಯಾರ್ಥಿಗಳಿಗೆ ಮಾತ್ರ ಅನೌನ್ಸ್ ಆಗಿರೋವಂಥದ್ದು. 23/9/2024 ಅವರಿಗೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನೋಡಿದ್ರೆ BBA BCA ಸ್ಟೂಡೆಂಟ್ಸ್ ಅವರಿಗೆ ಬರೀ 4 ಸೆಮ್ ಮಾತ್ರ. ಮತ್ತು ತಿರ್ಗಾ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. 4 ಸೆಮ್ ವಿದ್ಯಾರ್ಥಿಗಳಿಗೆ ಮಾತ್ರ ಸೈನ್ಸ್ ಸ್ಟೂಡೆಂಟ್ಸ್, 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮಾತ್ರ BBA BCA BSc ಜನರಲ್ BSc IT ಈ ವಿದ್ಯಾರ್ಥಿಗಳಿಗೆ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಏನೀಗ 4ನೇ ಸೆಮಿಸ್ಟರ್ ಎಕ್ಸಾಮಿನೇಷನ್ ಬರೀಬೇಕಂತ ಇದ್ರಲ್ಲ ನೀವು, ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ. ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸರ್. ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ನೀವು ಅಂತ ಹೇಳಕ್ಕೆ ಹೋಗ್ಬಿಡಿ ಆಮೇಲೆ. ಸೊ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ನೀವು ನೋಡ್ಬೋದು. BSc ಅವ್ರಿಗೂ 4ನೇ ಸೆಮಿಸ್ಟರೇ ಕೊಟ್ಟಿರೋವಂಥದ್ದು. ಮತ್ತು ನೀವು ಎಲ್ಲೆಲ್ಲಿ ಇದ್ದೆ ಈ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಂದರೆ, ನಿಮಗೆ ಎಲ್ಲ ಕಡೆಯೂ ಸೆಂಟರ್ಸ್ನ ಎಲ್ಲೂ ಕೊಟ್ಟಿಲ್ಲ. ಸೊ ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಅಂತ ಕೊಟ್ಟಿದ್ದಾರೆ. 4 ಸೆಮಿಸ್ಟರ್ BBA BCA BSc ಜನರಲ್ BSc IT ಮತ್ತು BSc ಹೋಮ್ ಸೈನ್ಸ್ CBCSE ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2024 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇರೋವಂಥದ್ದು 4ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳು ಮತ್ತು BCA ಮತ್ತು BSc ಜನರಲ್ ವಿದ್ಯಾರ್ಥಿಗಳು, BSc ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು BSc ಹೋಮ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮಿನೇಷನ್ 4ನೇ ಸೆಮಿಸ್ಟರ್. ಓಕೆನಾ? ಸೊ ಎಕ್ಸಾಮಿನೇಷನ್ ಎಲ್ಲೆಲ್ಲಿದೆ ಅಂತ ನೋಡ್ಬೋದಾದರೆ, ಮೈಸೂರು, ಬೆಂಗಳೂರು, ಇಲ್ಲಿ ಅಡ್ರೆಸ್ ವಿತ್ ಇದೆ ನಿಮಗೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಡಿಸ್ಕ್ರಿಪ್ಷನಲ್ಲಿ ನೀವಲ್ಲಿ ಕ್ಯಾರಿ ಮಾಡ್ಕೋಬೋದು ನಿಮ್ಮ ಒಂದು ಎಕ್ಸಾಮ್ ಸೆಂಟ್ರ್ ಎಲ್ಲೆಲ್ಲಿ ತೊಗೊಂಡಿದ್ದೀರಾ ಅಂತ. ಸೊ ಬೇರೆ ಕಡೆ ಎಲ್ಲಾದರೂ ತೊಗೊಂಡು ಪೇ ಮಾಡಿದರೆ ಅವರು ತಮ್ಮ ಒಂದು ನಿಯರೆಸ್ಟ್ ಎಲ್ಲಿ ಸೆಂಟರ್ ಸಿಗುತ್ತೆ ಅಲ್ಲಿ ನೀವು ಹೋಗಿ ಎಕ್ಸಾಮಿನೇಷನ್ನ ಅಟೆಂಡ್ ಮಾಡ್ಬೋದು. ಮತ್ತು ಕಲಬುರ್ಗಿ, ಧಾರವಾಡ, ಉಡುಪಿ ಈ ಒಂದು ಸೆಂಟರ್ಗಳಲ್ಲಿ ಮಾತ್ರ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಉಡುಪಿ, ಧಾರವಾಡ, ಕಲಬುರ್ಗಿ, ಬೆಂಗಳೂರು, ಮೈಸೂರು ಈ ಒಂದು ಪ್ಲೇಸಸ್ 5 ಪ್ಲೇಸಸ್ನಲ್ಲಿ ಮಾತ್ರ ಎಕ್ಸಾಮಿನೇಷನ್ನ ಕೊಟ್ಟಿರುವಂಥದ್ದು. ಗಮನ ಇಟ್ಟು ಕೇಳ್ಕೊಳ್ಳಿ. ಸೊ ನೀವು ಈ ಒಂದು ಪ್ರದೇಶದ ಹತ್ತಿರವಾದ ಸ್ಟೂಡೆಂಟ್ ಯಾರಾದರೂ ಇದ್ದರೆ, ನೀವು ಬೇರೆ ಕಡೆ ಎಕ್ಸಾಮಿನೇಷನ್ಸ್ ತೊಗೊಂಡಿದ್ರೆ, ಸೊ ನೀವು ಈ ಒಂದು ಪ್ಲೇಸ್ನಲ್ಲಿ ಹೋಗಿ ಎಕ್ಸಾಮಿನೇಷನ್ನ ಅಟೆಂಡ್ ಮಾಡಬೇಕು. ಸೊ ಎಕ್ಸಾಮ್ ಸ್ವಲ್ಪ ಹೊತ್ತು ಮುಂಚೆನೇ ಹೋಗಿ ಎಲ್ಲ ಕ್ಲಾರಿಟಿ ಮಾಡ್ಕೊಳ್ಳಿ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಹತ್ರ. ಸೊ ಮಾಡಿಕೊಂಡು ನೀವು ಎಕ್ಸಾಮಿನೇಷನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ನಿಮಗೆ ನಾನು ಕ್ಲಿಯರಿಟಿಯಾಗಿ ತಿಳಿಸಿದ್ದೀನಿ. ಪದೇ ಹೇಳಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರಿಗಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೇನೆ. ಮತ್ತು ಬೇರೆ ಒಂದು ಎಕ್ಸಾಮಿನೇಷನ್ ಏನಿದೆ ವಿದ್ಯಾರ್ಥಿಗಳು BA BCom MA MCom ಅವ್ರಿಗೂ ಇನ್ನು ಸದ್ಯದಲ್ಲೇ ಟೈಮ್ ಟೇಬಲ್ ಅನೌನ್ಸ್ ಆಗುತ್ತೆ. ಸೊ ಅವ್ರಿಗೂ ಕೂಡ ನಾನು ನೋಟಿಫಿಕೇಷನ್ನ ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಮಾಡ್ತೇನೆ. ಇನ್ನೂ ಅವ್ರಿಗೆ ಟೈಮ್ ಟೇಬಲ್ ಅನೌನ್ಸ್ ಆಗಿಲ್ಲ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ನಿಮಗೆ ನೆಕ್ಸ್ಟ್ 23ರಿಂದ ಎಕ್ಸಾಮಿನೇಷನ್ ಇರುತ್ತೆ. ನೆಕ್ಸ್ಟ್ ವೀಕ್ ಮಂಡೇಯಿಂದ ನಿಮಗೆ ಎಕ್ಸಾಮಿನೇಷನ್ ಇದೆ. ಸೋಮವಾರದಿಂದ ಎಕ್ಸಾಮಿನೇಷನ್ ಇದೆ. ಬೆಸ್ಟ್ ಆಫ್ ಲಕ್ ಆ್ಯಂಡ್ ಗುಡ್ ಲಕ್ ಹೇಳ್ತಾ, ಚೆನ್ನಾಗಿ ಎಕ್ಸಾಮಿನೇಷನ್ನ ಬರೆದು ಒಳ್ಳೆಯ ಒಂದು ಮಾರ್ಕ್ಸನ್ನು ಗಳಿಸಿ ಅಂತ ಬೆಸ್ಟ್ ಆಫ್ ಲಕ್ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.